ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಬಿಜೆಪಿ ಶಾಸಕ ಎಸ್ ಮುನಿರಾಜು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಭೇಟಿ ನೀಡಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಬಿಜೆಪಿ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ. ದೇವರ ಸನ್ನಿಧಿಯಲ್ಲಿ ಡಿಕೆಶಿ ಸಿಎಂ ಆಗಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ವೆಂಕಟೇಶ್ವರನ ಬಳಿ ಒಕ್ಕಲಿಗನಾಗಿ ಪ್ರಾರ್ಥನೆ ಮಾಡ್ತೇನೆ. ರಾಜಕೀಯ ಟೀಕೆ ಟಿಪ್ಪಣಿ ಬೇರೆ, ಬಟ್ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಸಿಎಂ ಹುದ್ದೆಗೇರಲಿ. ದೇಗುಲದ ಲೋಕಾರ್ಪಣೆ ವೇಳೆ ಬಿಜೆಪಿಯ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಈ ಮಾತನ್ನು ಹೇಳಿದ್ದಾರೆ. ದೇಗುಲ ಲೋಕಾರ್ಪಣೆ ವೇಳೆ ಮುನಿರಾಜು ಅವರು ತಮ್ಮ ಅಭಿಪ್ರಾಯವನ್ನು ಬಿಚ್ಚಿಟ್ಟಿದ್ದಾರೆ. ದೇವಾಲಯದ ಜೀರ್ಣೋದ್ಧಾರದ ವೇಳೆ ಒಬ್ಬ ಒಕ್ಕಲಿಗನಾಗಿ ಮತ್ತೊಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಆಗಲಿ ಅನ್ನೋ ಮಾತನ್ನು ಎಸ್ ಮುನಿರಾಜು ಹೇಳಿದ್ದಾರೆ. ಇದು ತಮ್ಮ ಅಭಿಪ್ರಾಯ ಅಂತ ಕೂಡ ಅವರು ತಿಳಿಸಿದ್ದಾರೆ. ಅಂತಿದೆ, ಅದನ್ನ ತೆಗೆದು ಮುಖ್ಯಮಂತ್ರಿಗಳಾಗಲಿ ಅಂತ ನಾನು ಕೂಡ ಅವ್ರಿಗೆ ವೆಂಕಟೇಶ್ವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದೇನೆ. ನಾನು ಶುಭ ಕೋರ್ತೀನಿ ಸರ್. ನಾನು ಆ ಜನಾಂಗದಲ್ಲಿ ಹುಟ್ಟಿರೋದ್ರಿಂದ ನನಗೂ ಅಭಿಮಾನ, ಆಸೆ ಇದೆ. ರಾಜಕೀಯ ಟೀಕೆ ಟಿಪ್ಪಣಿಗಳು ಬೇರೆ. ರಾಜಕೀಯ ಟಿಪ್ಪಣಿಗಳಲ್ಲಿ ಅದು ಚುನಾವಣೆ ಸಮಯದಲ್ಲಿ ಅಥವಾ ಬೇರೆ ಕಡೆ ಪ್ರದರ್ಶನ ಮಾಡೋಣ. ಆದ್ರೆ ಅಭಿಮಾನ, ಪ್ರೀತಿ ಅದಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ಅಂತಿದೆ, ಅದನ್ನ ತೆಗೆದು ಮುಖ್ಯಮಂತ್ರಿಗಳಾಗಲಿ ಅಂತ ನಾನು ಕೂಡ ಅವ್ರಿಗೆ ವೆಂಕಟೇಶ್ವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದೇನೆ. ನಾನು ಶುಭ ಕೋರ್ತೀನಿ ಸರ್. ನಾನು ಆ ಜನಾಂಗದಲ್ಲಿ ಹುಟ್ಟಿರೋದ್ರಿಂದ ನನಗೂ ಅಭಿಮಾನ, ಆಸೆ ಇದೆ. ರಾಜಕೀಯ ಟೀಕೆ ಟಿಪ್ಪಣಿಗಳು ಬೇರೆ. ರಾಜಕೀಯ ಟಿಪ್ಪಣಿಗಳಲ್ಲಿ ಅದು ಚುನಾವಣೆ ಸಮಯದಲ್ಲಿ ಅಥವಾ ಬೇರೆ ಕಡೆ ಪ್ರದರ್ಶನ ಮಾಡೋಣ. ಆದ್ರೆ ಅಭಿಮಾನ, ಪ್ರೀತಿ ಅದಕ್ಕೆ ಯಾರು ಬೆಲೆ ಕಟ್ಟಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.